ಕೋಗಿಲು ಲೇಔಟ್ನಲ್ಲಿ ಈ ಅಕ್ರಮವಾಸಿಗಳಿಗೆ ಮನೆಗಳನ್ನು ಧ್ವಂಸ ಮಾಡಿದಂತಹ ನಂತರ ಕೇರಳ ಸರ್ಕಾರ ಎಂಟ್ರಿ ಆಗುತ್ತೆ. ಅದಾದಮೇಲೆ ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡ್ತಾರೆ. ರಾಜ್ಯ ಸರ್ಕಾರ ಎದ್ನೋ ಬಿದ್ನೋ ಅಂಥೇಳಿ ಸ್ಥಳಕ್ಕೆ ಹೋಗಿ ಜನವರಿ 1ಕ್ಕೇನೆ ಹೊಸ ವರ್ಷಕ್ಕೇನೆ ಮನೆಯನ್ನು ಕೊಡ್ತೀನಿ ಅಂತ ಹೇಳಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಮನೆ ಕಳೆದುಕೊಂಡವರಿಗೆ ಸೂರು ಭಾಗ್ಯ ಸಿಕ್ಕಿಲ್ಲ. ಇದು ಸಹಜವಾಗಿಯೇ ಆ ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಗೃಹ ಭಾಗ್ಯ ಯಾವಾಗ? ಫಟಾಫಟ್ ಮನೆ ಕೊಡ್ತೀನಿ ಅಂದ ಸರ್ಕಾರ ಈಗ ಸೈಲೆಂಟ್. 2 ದಿನಗಳ ಕಾಲ ನಿರಾಶ್ರಿತರಿಗೆ ಮನೆ ಹಂಚಿಕೆ ಇಲ್ಲ. ಇನ್ನೂ ನಡೆಯುತ್ತಿದೆ ಅರ್ಹರ ದಾಖಲೆಗಳ ಪರಿಶೀಲನೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಶೆಡ್ ಕಟ್ಟಡಗಳ ತೆರವನ್ನ ಫಟಾಫಟ್ ಅಂತ ತೆರವು ಮಾಡಿದ್ದು ಅಷ್ಟು ಜರೂರಾಗಿ ಗೃಹ ಭಾಗ್ಯವನ್ನ ಘೋಷಣೆ ಮಾಡ್ತು. ಅರ್ಹರನ್ನ ಗುರುತಿಸಿ ನಿರಾಶ್ರಿತರಿಗೆ ಶೀಘ್ರವೇ ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡ್ತು. ಆದ್ರೆ ನಿರಾಶ್ರಿತರು ನಮಗೆ ಮನೆ ಇವತ್ ಸಿಗುತ್ತೆ, ನಾಳೆ ಸಿಗ್ಬಹುದು ಅಂತ ಕಾದಿದ್ದೇ ಬಂತು ಹೊರತು ಗೃಹ ಭಾಗ್ಯ ಮಾತ್ರ ಬಂದಿಲ್ಲ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫಟಾಫಟ್ ಮನೆ ಕೊಡ್ತೀವಿ ಅಂದಿದ್ದ ಸರ್ಕಾರ ಈಗ ಕಂಪ್ಲೀಟ್ ಸೈಲೆಂಟ್ ಆಗಿದೆ. ಮನೆ ಕೊಡ್ತೇವೆ ಅಂತ ಘೋಷಣೆ ಮಾಡಿ ಹಲವು ದಿನ ಆದ್ರೂ ಇನ್ನೂ ಮನೆ ವಿತರಣೆ ಮಾಡಿಲ್ಲ. ನಿರಾಶ್ರಿತರಿಗೆ ಗೃಹ ಭಾಗ್ಯ ಯಾವಾಗ ಎಂಬ ಪ್ರಶ್ನೆ ಎದ್ದಿದೆ. ಸದ್ಯಕ್ಕೆ ಇನ್ನೂ 2 ದಿನಗಳ ಕಾಲ ನಿರಾಶ್ರಿತರಿಗೆ ಮನೆ ವಿತರಣೆ ಇಲ್ಲ. ಸದ್ಯಕ್ಕೆ ಅರ್ಹರು ಅಂತ ಗುರುತಿಸಿರೋ ನಿರಾಶ್ರಿತರ ಬಳಿ ಇರುವ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ. ಪೊಲೀಸ್ ವೆರಿಫಿಕೇಶನ್ ಆಗ್ತಿದೆ. ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆ ಸವಾಲುಗಳು ಎದುರಾಗಬಾರದು ಅಂತ ಸರ್ಕಾರ ಎಚ್ಚರಿಕೆ ನಡೆಯನ್ನ ಅನುಸರಿಸುತ್ತಾ ಇದೆ. ಇಲ್ಲಮ್ಮ, ಇನ್ನ ಗೊತ್ತಿಲ್ಲ. ಇವತ್ತು ಏನು ಕೊಡಬೇಕಂತ ಇದ್ರು, ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಮನೆ ಅಂತೂ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಅಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಬರೇ ನಮ್ಮ ರಾಜ್ಯದವ್ರು ಕೊಡ್ತೀವಿ, ಆಚೆದವ್ರಿಗೆ ಒಬ್ರು ಕೊಡಲ್ಲ. ಅಷ್ಟೇ ಬೇರೆಗಳು ಗೊತ್ತು, ಅವರೇ ನೋಡ್ತಾ ಇದ್ದಾರೆ. ಅವ್ರ ಕ್ಷೇತ್ರ ತಾನೇ, ಅವ್ರು ನೋಡ್ತಾ ಇದ್ದಾರೆ. ಇವತ್ತಿದ್ದಂಗಿಲ್ಲ. ಹೀಗಾಗಿ 2 ದಿನಗಳ ಕಾಲ ಮನೆ ವಿತರಣೆ ತಡ ಆಗಲಿದೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ನಿರಾಶ್ರಿತರ ದಾಖಲಾತಿಗಳು ಸರಿ ಇವೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ರೆ ಮನೆ ವಿತರಣೆ ಮಾಡಲಿದೆ. ಸದ್ಯಕ್ಕೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಪರಿಶೀಲನೆ ಆಗ್ತಾ ಇದೆ. ಪರ್ಯಾಯ ವಸತಿ ವ್ಯವಸ್ಥೆ ಮಾಡುವಂಥ ವಿಷಯದಲ್ಲಿ ವಸತಿ ಇಲಾಖೆಯವರು, ಕಂದಾಯ ಇಲಾಖೆಯವರು, BBMP ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದರೆ ಮೊದಲನೇ ಪಟ್ಟಿಯನ್ನು ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೂ ಪರಿಶೀಲನೆ ನಡೆದಿದೆ. ವೆರಿಫಿಕೇಶನ್ ಮುಗಿಯೋವರೆಗೂ ಸದ್ಯಕ್ಕೆ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ಇವತ್ತೇನು ಇಲ್ಲ. ಸದ್ಯಕ್ಕೆ 37 ಮಂದಿ ಮೂಲ ಬೆಂಗಳೂರಿಗರು ಅಂತ ಆಗಿದ್ದು ಅದರಲ್ಲಿ 26ರಿಂದ 28 ಮಂದಿಗೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಯಾವುದೇ ಕಾನೂನು ತೊಡಕುಗಳು ಎದುರಾಗಬಾರದು ಅಂತ ದಾಖಲೆಗಳನ್ನ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಲಾಗ್ತಿದೆ. ಹಾಗಾಗಿ ನಿರಾಶ್ರಿತರಿಗೆ ಮನೆ ವಿತರಣೆ ಇನ್ನೂ 2 ದಿನ ತಡ ಆಗುವ ಸಾಧ್ಯತೆ ಇದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.